ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ನನ್ನ ತಮ್ಮಂದು ಪುಟ್ಟ ಬರ್ಡೇ ವ್ಲಾಗ್. ಫಸ್ಟ್ ನಮ್ಮ ಅಮ್ಮನ ರಿವ್ಯೂ ಎಷ್ಟು ಬಟ್ಟೆ ತಗೊಂಡವನೆ ನಾನ್ ತಗೊಂಡ್ರೆ ಬೈತಿಯಲ್ಲ ಅವನಿಗನ್ನು ಮತ್ತೆ ನೋಡ್ತೀನಿ. ಅವನಾರ ತಕೋ ನೀನಾರ ತಕೋ ನನ್ನ ಕೇಳ್ಬೇಡ. ಒಂದ್ ನಾನ್ ತಗೊಂಡ್ರೆ ಎಲ್ಲ ಎಸ್ಬಿಡ್ತೀನಿ, ನಿನಗೆ ಎಸ್ಬಿಡ್ತೀನಿ ಅಂತೀರಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು. ನಮ್ಮ ಮಮ್ಮಿ ಆ ರಿಯಾಕ್ಷನ್ಗೆ ಏನು ಕಾರಣ ಅಂತಂದರೆ, ಇವನು ಇಷ್ಟೊಂದು ಬಟ್ಟೆ ತೊಗೊಂಬಂದು ಇಟ್ಕೊಂಡ್ರೆ ಒಂದಿನ ಬರ್ತಡೇಗೆ ಇವನು ಎಷ್ಟು ಬಟ್ಟೆ ತೊಗೊಂಡಿದ್ದಾನೆ ಅಂತಂತಾರೆ ನೋಡಿ ನೀವೇ. 4 ಜೊತೆ ಶರ್ಟು, ಟೀ ಶರ್ಟ್ ಎಲ್ಲ ತೊಗೊಂಬಂದಿದ್ದಾನೆ. ಅದ್ರ ಜೊತೆಗೆ ನಾನು ಏನಾದರೂ ಕೊಡಿಸು ಅಂತ ಇದ್ದ. ಸೊ ನಾನು ಅವನಿಗೆ ಏನಾದರೂ ಫುಟ್ವೇರ್ ಏನಾದರೂ ಕೊಡ್ಸೋಣ ಅಂತೇಳಿ ನಾವು ಅವನ್ನ ಕರ್ಕೊಂಡು ನಾನು ಸಂಜೆ ಹೋಗಿದ್ದೆ ಮಾಲ್ಗೆ. ಆನ್ ದ ವೇ ಹೋಯ್ತಾ ನನ್ನ ಮಗಳು ಕೂಡ ಬರ್ತೀನಿ ಅಂತ ತುಂಬ ಆಟ ಮಾಡಿದ್ಲು ನೋಡಿ. ಅವಳನ್ನು ಎಳ್ಕೊಂಡು ಅವ್ನು ಬೇಡ ಬೇಡ ಅಂದರೂ ಕೇಳಲಿಲ್ಲ, ಬಂದ್ಬಿಟ್ಲು. ಅವಳು ಹೇಳ್ಕೊಂಡು ನಾವು ಹೋಗಿದ್ದೆ ಮಾಲಿಗೆ. ಅವಳು ಫಸ್ಟ್ ಟೈಮೇ ಬಂದಿದ್ದು ಅನಿಸುತ್ತೆ. ಮೋಸ್ಟ್ಲಿ ಮಾಲ್ಗೆಲ್ಲ ನಾನು ಜಾಸ್ತಿ ಕರ್ಕೊಂಡೇ ಹೋಗಿರಲಿಲ್ಲ. ಆ ಮಾಲಲ್ಲಿ ನಾವು ಹೋಗಿದ್ದೆ ಫಸ್ಟು ಟ್ರೆಂಡ್ಸ್ ಫುಟ್ವೇರ್ಗೆ ಹೋಗಿದ್ವಿ. ಅವನು ಶೂಸ್ ಬೇಡ, ನಾನು ಟ್ರೆಡಿಷ್ನಲ್ ಲುಕ್ಕಲ್ಲಿ ಸ್ಯಾಂಡಲ್ಸ್ ತೊಗೋತೀನಿ ಅಂತ ಹೇಳ್ದ. ಸೊ ಹಾಗಾಗಿ ಅವ್ನಿಗೇನು ಇಷ್ಟಪಡ್ತಾನೆ ಅದನ್ನೇ ತೊಗೊಳ್ಳಿ ಅಂತ ಬಿಟ್ಟೆ. ಹಾಕಿ ಬೇರೆಲ್ಲ ಮಾಡ್ತಾ ಇದ್ದೆ. ಕೊಡ್ಸೋಣ ಆಯ್ತು. ಇನ್ನೊಂದು ಕುಡಿ, ಇನ್ನೊಂದು ಪೇರ್ ಇದು ಅದು ಯಾರ್ದು ಚಪ್ಪಲಿ? ಅಮ್ಮನ ಹತ್ರ ಇದೆಯಾ ಥರದ್ದು? ಹುಡುಕ್ಬಿಟ್ಟಲ್ಲವ ನನ್ಗಿನಿ. ಎಲ್ಲಿಗೆ ಹೋಗ್ತಿದ್ದೀರಾ ಬ್ಯಾಗ್ ಹಾಕೊಂಡು? ಎಲ್ಲಿ ಹೋಗ್ತಿದ್ಯಾ ಬ್ಯಾಗ್ ಹಾಕೊಂಡು? One hour later. ಓಕೆ ಬಬ್ಲು, ಇಷ್ಟ ಆಯ್ತಾ? ಸಕ್ಕದಾಗೈತೆ. ದುಡ್ಡು ಜಾಸ್ತಿ 599 ಅಂತೆ, ಜಾಸ್ತಿ ಆಯ್ತು. ಬಂದ್ರೆ ಒಂದು ಚಪ್ಪಲಿ ತಗೊಳ್ಳಿ, ಏನಿಲ್ಲ 3,000 ರೂಪಾಯಿ ಚಪ್ಪಲಿ. ಇವ್ರು ಕೊಡಿಸ್ತೀನಿ ಅಂತ ನಾನು ಕೈಲಿ ಬಿಲ್ ಕೊಡ್ಸೋಳ. ಕೊಡ್ತೀನಿ, ನಾನೇ ಕೊಡ್ತೀನಿ. ಇಲ್ಲಿ ಮಗಳು ಚಪ್ಪಲಿ ತೋರ್ಸಪ್ಪ, ಸಕ್ಕದಾಗೈತೆ. ಚೆನ್ನಾಗೈತೆ ದುಡ್ಡು. ಅದಾದಮೇಲೆ ಅವನು ಮತ್ತು ನನ್ನ ಮಗಳನ್ನ ಕಳಿಸ್ದೆ ಕಾರಲ್ಲಿ. ನಮ್ಮ ಹಸ್ಬೆಂಡ್ ಅಷ್ಟೊತ್ತಿಗೆ ನನ್ನ ಪಿಕ್ ಮಾಡೋಕ್ಕೆ ಬಂದರು. ಅದಾದಮೇಲೆ ನಾವು ಹೋಗಿದ್ದೆ ವಾಚ್ ಶಾಪ್ಗೆ. ವಾಚ್ ಶಾಪಿಗೆ ಹೋಗಿ ಅವನಿಗೆ ವಾಚ್ ಕೊಡ್ಸೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಫೈನಲಿ ವಾಚ್ ಕೂಡ ಸೆಲೆಕ್ಷನ್ ಆಯಿತು. ನನ್ನ ವಾಚ್ ಹೇಗಿದೆ ಅಂತ ನೀವು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ. ಫೈನಲಿ ವಾಚ್ ಕೂಡ ಸೆಲೆಕ್ಟ್ ಆಯಿತು. ಆನ್ ದ ವೇ ಹೋಯ್ತು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನೋಡಿ ನಮ್ಮ ಹಸ್ಬೆಂಡು ತಿಂಡಿ ಪೋತ ತಿಂತಾ ಇದ್ದಾರೆ. ಮುಗಿಸಿ ಎಲ್ಲ ಮನೆಗೆ ಹೋದ್ವಿ. ಅದಾದಮೇಲೆ ಮಾರ್ನಿಂಗ್ ನಾನು ನಮ್ಮ ಮನೆಯಿಂದ ರೆಡಿಯಾಗಿ ಬೇಗ ಹೋಗಿ ಅವನಿಗೆ ಗಿಫ್ಟ್ ಕೊಡಬೇಕು, ಟೆಂಪಲ್ಗೆ ಹೊಟ್ಟೋಗ್ತಾನೆ ಅಂತ ಬೇಗ ನಾನು ಹೊರಟೆ ಮನೆಗೆ. ಫೈನಲಿ ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ಎಂದೆಂದಿಗೂ ನಗುತ್ತಿರು ನೀ, ನಗುತ್ತಿರು ನೀ, ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ. ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ, ಎಂದೆಂದಿಗೂ ಎಂದೆಂದಿಗೂ ನಗುತ್ತಿರು ನೀನು. ನಿನ್ನ ನಗುವಲ್ಲೇ ನಗುವೆನು ನಾನು. ಬಾಯ್ 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 ಮಗಳೇ, ಬಾಯ್. ನಿಧಾನಕ್ಕೆ ಹೋಗಿ ರವಿ. ಬಾಯ್ 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 ಬಾಯ್. ನಮ್ಮ ಮನೆದವ್ರು ಏ ಬಬ್ಲು ಫಿಶ್ ಮಾಡಿದ್ಲ ರಘು? ಬಬ್ಲು ಫಿಶ್ ಮಾಡಿದ್ಲಾ? ಸಂಜೆಗೆ ಈ ಕಡೆಯಿಂದ ಏನು ಬಿಸ್ಕೂರ್ತಿಯ ಹೇಳೋಕ ಸಂಜೆ ಬರ್ತಡೇ. ಆಯ್ತು ಹೇಳ್ತೀನಿ ನಡ್ರಿ. ಎಲ್ಲ ಓಲ್ಡ್ ರೆಡಿ ಆಗ್ಬಿಟ್ಟವ್ರಿ. ಏ ಎಲ್ಲ ಬರ್ಡೇ ಬಾಯ್ ನೋಡಿ. ಹ್ಯಾಪಿ ಬರ್ತ್ಡೇ ರಾಘು ಮೈ ಡಿಯರ್ ಫ್ರೆಂಡ್. ಮಮ್ಮಿ ಏನ್ ಕೊಟ್ಟಿ ಮಮ್ಮಿ? ನನ್ಗೇನ್ ಕೊಡ್ತೀಯಾ? ನಿಮ್ಗೆಲ್ಲ ಆಯ್ತಲ್ಲ. ಅದಾದಮೇಲೆ ಸಂಜೆ ಅವನಿಗೆ 25th ಬರ್ಡೇ ಆಗಿರೋದ್ರಿಂದ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಕೇಕ್ ತೊಗೊಬಂದಿದ್ವಿ. ನಾವು ಎಲ್ಲ ಕೂಡ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವನಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಫೈನಲಿ ಅವನ ಬರ್ಡೇ ಸೆಲೆಬ್ರೇಷನ್ ಹೀಗಿತ್ತು. ಮಮ್ಮಿ ಪಪ್ಪ ನಾವು ಎಲ್ಲರಿಗೂ ಖುಷಿ ಆಯಿತು.
ಅವನಿಗೂ ಕೂಡ ಖುಷಿ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆಲ್ಸೋ. ಥ್ಯಾಂಕ್ ಯು.